ಕಳೆದಾರು ನೀರಾರು ಹೊರದಾರು ಹೊತ್ತೇರಿ ನೇತಿ ಜಡದಾರು ಹೊತ್ತೇರಿ ನೇತಿ ಜಡದಾರು ಬಾಡಗಂಡಿ ಮುತ್ತೈದರು ಬಂದು ಮುರಿದಾರು ಹಂಚಿಯ ಹೊಡಿಯವರು ಹಂಚಿಗೆ ತೆಗೆದಾರು ತ್ಯಾಗ ಬೋಳಲ್ಲಿ ಒಲಿ ಮುಂದೆ ತ್ಯಾಗ ಬೋಳಲ್ಲಿ ಒಲಿ ಮುಂದೆ ಇಟ್ಟುಕೊಂಡು ಚಾಟೂರದ ಹಂಚಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲ ನಿಮ್ಮ ಮನದಾಗ ಬೆಂಕಿರ್ಲ ನಾವೆಲ್ಲ ಪೂರ ಸಾಲಿ ಕಲ್ತು ಪಕ್ಕ ಹುಚ್ಚರಾಗಿಬಿಟ್ಟೆ ಸಾಲಿ ಕಲ್ತು ಹುಚ್ಚರಾಗಿ ಕರೆ ನಿಮ್ಮನ್ನು ಹೇಳ್ತೀನಿ ಯಾಕಂದ್ರ ಅವಾಗ ನಮ್ಮ ಪದ್ಧತಿ ಏನಂತಂದ್ರೆ ಊರಿಗೊಬ್ಬ ಹಿರಿಯ ಹೇಳಿದ್ರೆ ಮತಕ್ಕೊಬ್ಬ ಗುರುಗಳು ಹೇಳಿದ್ರೆ ಊರಿಗೆ ಬಂದು ಎಲ್ಲ ಅವ್ರ ಮಾತು ಕೇಳ್ತಿತ್ತು. ಈಗ ಎಲ್ಲರೂ ನಾವು ಏನಾಗ್ಬಿಟ್ಟು ಅಂದ್ರೆ ದೊಡ್ಡ ಬಾಗ್ಲ ತೆಗೆದ್ಬಿಟ್ಟು ಕುರುಗಳಾಗ್ಬಿಟ್ಟು ಯಾರು ಹೊಲ ಹೋಗ್ತೇವೆ ಯಾರು ಮನೆಯಾಗ ನೋಡ್ತೇವೆ ಗೊತ್ತಿಲ್ಲ ಹೇಳಿದ್ದೆ. ಅದಕ್ಕೆ ಕೇಳೋ ಚಿಕ್ಕ ಬೀರ ಕೇಳೋ ದೊಡ್ಡ ಬೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಬ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳಸುಡೋದು ಮಾತಿಗೆ ಜಗದಲ್ಲ ಮರಳು ಅವ್ರದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತ್ಯಾಗ ಮೂರೊಂದು ಗುಂಪ ಒಳಗೆ ಇಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡೆದೈತಪ್ಪ ಜಗದಾರು ಬಾಲ ಹಿಡದಾರ ಕಾಲ ಗದಗದ ನಡಗ ತೈತ ಜಗದಲ್ಲ ಶಾಣ ಕೂಡಿ ಊರು ವರ್ಷ ಮಾಡಿ ಕಾಲದಾಗ ಹಾಕ್ತಾರೋ ರಾತ್ರೋರಾತ್ರ ಓಡಿ ಯುದ್ಧದಾಗ ನವ ಬೇಸಿ ಅಡಿಯಾಗ ಕುರಿ ಬೇಸಿ ಸುಖದಿಂದ ಇರುತ್ತೇವೆ ಕುರಿ ಬರಿ ಹಾಲು ಉಳಿಸಿ ಸುಖದಿಂದ ಇರುತ್ತೇವೆ ಕುರಿ ಬರಿ ಹಾಲು ಉಳಿಸಿ ಅಂತ ಹೇಳ್ತಾ ನಮ್ಮ ರೈತರು ಯಾವತ್ತ ನೀವು ಒಂದು ಹೇಳ್ತದೆ ಎಲ್ಲ ನನ್ನ ಗುರುಗಳು ಇದೇ ಹೇಳಿದ್ರು. ನಾವು ಎಷ್ಟು ಹುಚ್ಚರಾಗ್ಯ ಅಂದ್ರೆ ಎಲ್ಲರಿಗೂ ಜೀತ ಇಟ್ಟುಕೊಂಡು ಎಲ್ಲರಿಗೂ ಅನ್ನ ಹಾಕು ರೈತ ಅವಾಗ ಹೇಳ್ಕೊಡಾಗಿರ್ತಾರ. ಇವ ಪಾಯ್ಕಾನಿ ಬಾಯದಕ್ಕೆ ನೀರು ಹಾಕೋ ನಾನು ನೌಕರಿ ಮಾಡೋದು ಸ್ವಾಮಿ ಹುಡುಗಾರ ಆಚರಿಸ್ತೈತಿ ನಾವು ಹೇಳ್ಕೊಳ್ತಾರ. ಆವಾಗ ಬಿಡ್ರಿ ನಮ್ ಹುಡುಗಿ ಸಾಲಿ ಕಲ್ತೈತೆ ಸಾಲಿ ಕಲ್ತರು ಮುಸ್ರಿ ಬೆಳಗಿದ್ರು ರೊಟ್ಟಿ ಮಾಡಿದ್ರು ದೇಶ ತಿರುಗಿದ್ರು ಬೀಸುದು ಬಿಡ್ಲಿಲ್ಲ ಅಂದಂಗ ಹೆಣ್ಣು ಮಕ್ಕಳು ಎಲ್ಲೇ ಇರ್ಲಿ ಸಾಲಿ ಕಲಿಲಿ ಶಾಲೆರಾಗ್ಲಿ ನಾವು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಾವು ಇಂಥವ್ರಿಗೆ ಕೊಡ್ತೇವೆ ಇಂಥವ್ರಿಗೆ ಮಾಡ್ತೇವೆ ಅನ್ನೋದು ಮಹಾ ತಪ್ಪು ಹೇಳ್ಬೇಕು. ಎಲ್ಲರಿಗೂ ನೌಕರಿ ಕೊಡ್ತಾರೆ ಸರ್ಕಾರ ಖುಷಿ ಇರ್ತೈತ್ರಿ. ಸರ್ಕಾರ ಎಲ್ಲರಿಗೂ ಎಲ್ಲಿ ನೌಕರಿ ಕೊಡ್ಬೇಕ ನಿಮ್ಗೆ ಹೇಳ್ತೀನಿ. ಗಂಡು ಹುಡುಗರು ತೆಳ್ಳನಕ್ಕಿ ಬೆಳ್ಳನಕ್ಕಿ ಹೇಂತಿಬೇಕಂತಾರ. ಗಂಡು ಹುಡುಗರು ಹೆಣ್ಣು ಹುಡುಗರು ಗಂಡಿಗೆ ನೌಕರಿ ಇಡಬೇಕು. ನಾ ಕೇಳಿದಾಗ ಲಗವಾಗಿ ಇರಬೇಕು ಡೋಳ ಬಳಸ್ಬೇಕು ಹತ್ತ ಗಂಡಬೇಕಂತ ಅವ್ರು ಇರ್ತಾರೆ. ಅವ್ರಿಗೆ ಗಂಡು ಸಿಗುವಲ್ಲ ಇವ್ರಿಗೆ ಹೇಗ್ ಸಿಗಲ್ಲ. ಅಪ್ಪ ಅವ್ರ ಗೋಳ ಹೇಳಿದ್ರು ತೀರ್ಲಾರ್ದಂಗ ಹುಡುಗೋಡನೆ ಹುಡುಗೋಡ ಸರಿ ಇದನ್ನ ಹೇಳ್ಬೇಕು. ಒಂದ ಊರಲ್ಲ ಒಂದ ಮನೆಯಲ್ಲ. ದಯಮಾಡಿ ಎಲ್ಲರಿಗೂ ಒಂದು ಹೇಳೋದೇನಂದ್ರೆ ಸಾಲಿ ಕಲೀರಿ ಶಾಣ್ಯಾರಾಗ್ಲಿ ನೀವು ಬೇಕಾದಾಗ್ಲಿ ನೀವು ಬೇಕಾದ್ರೆ ಮಗ ಎತ್ತ ಮಟ್ಟವನು ಅವ ತಾಯಿ ತಂದಿಗೆ ಮಗನ. ನಾವೀಗ ಎತ್ತ ಅಂದ್ರೆ ನನ್ನ ಗುರುಗಳ ಅವ್ರು ಎತ್ತ ನನ್ನ ಗುರುಗಳ ಅವ್ರ ಗುರುಗಳಿಗೆ ನಾವು ಗುರುಗಳ ಅನ್ನೇಬೇಕು. ಅದಕ್ಕೆ ಇವತ್ತಿನ ಪ್ರಾಯ ಅವ್ರಿಗೂ ಗುರುಗಳು ಏನಾಗೈತೆ ಅಂದ್ರೆ ಈ ಅರ್ಜೆಂಟ್ ಹುಟ್ಟಿನ ಹುಳ ಎದ್ದವನ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಲ್ಲೇ ಕೂತು ಕೈ ಕೆಳಗ ಆಶೀರ್ವಾದ ಮಾಡ್ತಾರೆ. ನೀವ್ ಹೆಂಗ್ ಹತ್ತೀರಿ ಹಂಗಪ್ಪ ನೀವ್ ಹೆಂಗ್ ಹತ್ತೀರಿ ಹಂಗಪ್ಪ ಅವ್ರು ಏನಾಗತ್ತೆ. ಯಾಕಂದ್ರೆ ಊರಿಗೆ 1-2 ಮನೆ ಇರ್ತಾವ ಅವ್ರಿಗೆ ಏನು ಮಾಡಕ್ ಬರುದಿಲ್ಲ. ಆದ್ರೂ ಅವ್ರ ಹೊಟ್ಟೆ ಒಂದು ಶಕ್ತಿ ಐತಿ. ಏನ್ ಐತಂದ್ರೆ ಜಗತ್ತು ಬರಿತಾ ಜಂಗಮರ ಜಗತ್ತಿನೇ ದೇವರ ಈಶ್ವರನ ಅವತಾರ ಇವತ್ತಿನೊಳಗೆ ಕಂಡವರ ಲಿಂಗದ ಮೇಲೆ ನಿಮ್ಮ ಭಕ್ತಿ ಅಂಗೈ ಒಳಗೆ ಕಾಣುತ್ತೈತಿ. ಮಸ್ತಕ ಮುಟ್ಟಿದ್ರೆ ಆಗುದು ಮುಕ್ತಿ. ಜ್ಞಾನ ಎಂಬುದು ನೀರು ಹಾಕಿ ಭಕ್ತಿ ಎಂಬುದು ಮುಗಿಸಿ ಬದುಕಿ ಜಗತ್ತು ಬರಿತಾ ಜಂಗಮರ ಜಗತ್ತಿನೇ ದೇವರ. ಜನರ ಮನಸ್ಸು ಬಾಳ ಮಂಗ ತಿರುಗುತ್ತಾವ ಹರ್ಕೊಂಡ ಹಂಗ ಎಲ್ಲರ ಮನಸ್ಸಿಗೆ ಮುಟ್ಟುವಂಗ ನುಡಿಯಲು ನಿಮ್ಮ ಕಟ್ಟಿದ ಜಂಗ. ಜಂಗಮರಾಗಿ ಬಂದಿರು ಹುಟ್ಟಿ ಆಗಬೇಕು ನೀನಿಲಿ ಗಟ್ಟಿ ಜಾತಿ ಭೇದದ ಬೇಲಿ ದಾಟಿ ನುಡಿಯಲು ನಿಮ್ಮ ಜಂಗ ಜಾಗುಟ್ಟಿ ಜಗತ್ತು ಬರಿತಾ ಜಂಗಮರ ಜಗತ್ತಿನೇ ದೇವರ. ಬೀಳಿಗೆ ಬಿದ್ರಿ ಸಿದ್ದನ ನುಡಿಯ ಅರಳಿದಂಗ ಕ್ಯಾದಿಗೆ ಹೊಡೆಯ ಕಾಶಿದಂಗ ಕೆಪ್ಪನ ಕೆಲಿಯ ಜಗತ್ತು ಬರಿತಾ ಜಂಗಮರ ಜಗತ್ತಿನೇ ದೇವರ ಜಗತ್ತಿನೇ ದೇವರ ಅಂತ ಹೇಳ್ತಾ ನಮಗೆ ಯಾಕಂದ್ರೆ ಎಲ್ಲಾರ್ಗು ಅವಸರ ಬೇರೆ ಬರ್ತೈತಿ. ಒಬ್ಬರಿಗೆ ಅಲ್ಲ ಇಲ್ಲಿ 8 ಮಂದಿ ಕೊಟ್ಟಾರ ಒಟ್ಟು ನಮ್ಮನ್ನು ಬಿಟ್ಟು ಸಾಕಾಗತ್ತ ನಾವ್ ಹತ್ತೇವಿ. ನಮಗೆ ಯಾರು ಬಿಟ್ಟು ಸಾಕತ್ತ ನೀವು ಅನ್ಸೈತಿ. ನೀವು ಯುವಕರೆಲ್ಲ ನಮ್ಗೆ ಹಿಡ್ಕೊಂಡು ನಿಂದಿಸ್ಯಾರು. ಅದಕ್ಕೆ ನಾವು ಕನಸು ತಪ್ಪಿಗಾಗಿ ಬಂದ್ ತಪ್ಪಿಗಾಗಿ ಇವತ್ತೆಲ್ಲ ಒಂದು ಕಾರ್ಯಕ್ರಮ ಮಾಡಿಸಿದ್ವಿ. ಬಹಳ ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಂತಾರು ಅದು ನಾವಲ್ಲಿ ಏನಿದೆಯಲ್ಲ ಯಾಕೆ ಮಾಡಕತ್ತಾರು ಏನು ಅಂತಂದೇವಿ. ಆದ್ರೆ ಇವತ್ತಿನ ದಿನಗಳೊಳಗೆ ರೈತರೆಲ್ಲ ಸಾಲಿ ಕಲ್ತಾರು ಬರೀ ನೌಕರಿ ಮಾಡಕ್ ಹೋಗ್ಬೇಡಿ.
ಸಾಲಿ ಕಲ್ತಾರ ಪಕ್ಕ ಶಾಣ್ಯಾರ ಆದವ್ರು ಒಕ್ಕಲ್ತನ ಮಾಡೋದು ಬಂದೈತಿ ಈಗ. ಯಾಕಂದ್ರೆ ಅವಾಗ ನಮ್ಮ ಹಿರಿಯರು ಬರೀ ಅಡ್ಡ ಹರಿಗೆ ಹುಟ್ಟು ಬಿತ್ತಿದ್ರೆ ಬಾಡಿಗೆ ತೆಡಿ ಎಲ್ಲ ಕಾಡಿಗೆ ತೆಡಿ ಎಲ್ಲ ಬಾಡಿಗೆ ಎತ್ತಲ್ಲ ಓಡಿ ವಾದಾಕಿ ಹೆಣ್ಣದ ಜನದೊಳಗ ಗಂಗನ ಬೇದಾಕಿ ಗರ್ತೆಲ್ಲ ಅವ್ರು ಹೇಳ್ತಿದ್ರು. ಅವಾಗ ಹೇಳ್ತಿದ್ರು ಈಗ ಹೆಣ್ಮಕ್ಳು ಒಳಗೆ ಹುಟ್ಟು ತಗೊಂಡು ನಾವಾಕಂತಾರೆ ಯಾರು ಕೇಳೋದ್ರಿಂದ ಬಿಡಿಸ್ಕೊಳ್ಳೋದು. ನೀವು ಮುಂದೆ ಹೇಳ್ತೀನಿ ಕಂಪ್ಲೇಂಟ್ ಗಂಡಸ್ರ ಮೇಲೆ ಕೊಟ್ಟು ಬಿಟ್ಟಿರ್ತಾರೆ. ಅವ್ ಕೈ ಅನ್ನೋದು ಕೂಲಿ ಅನ್ನೋದು ಹೆಣ್ಮಕ್ಳು ಬಪ್ಪಟ್ಟು ಮಾಡಿ ನಿಂತು ಬಿಡ್ತಾರೆ. ಏನ್ ಗಂಡ್ಮಕ್ಳು ನಡಿವಲ್ಲ ಎಲ್ಲ ಊರಾಗ ಗಂಡ್ಮಕ್ಳ ಪರಿಸ್ಥಿತಿ ಎಲ್ಲಿ ಹೋಗ್ತಾರ. ಗರ್ತಿ ಗಂಡ್ಮಕ್ಳು ಡಬ್ಬಿ ಮೇಲೆ ಬಂದ್ಬಿಟ್ಟಲ್ಲ ಇನ್ನು ಜಾಲ ಜಗ್ಗೊಬ್ಬರು ಬೇರೆ ಇರ್ತಾರ. ಆ ಜಾಲ ಜಗದಾಗ ಕೈ ಎತ್ತುದು ಕೈ ಬಿಟ್ಟು ಸುಮ್ಮನೆ ಆಗ್ಬಿಟ್ಟತಿ. ದಯಮಾಡಿ ಎಲ್ಲ ಊರಲ್ಲೂ ಯಾಕೆ ಹಿಂಗಾಗೈತೆ ಅಂದ್ರೆ ಎಲ್ಲ ಹುಡುಗರು ಚಟಕ್ ಬಿದ್ದಾವ, ಗಂಡು ಹುಡುಗರು ಚಟಕ್ ಬಿದ್ದಾವ. ಆದ್ರೆ ಕಮ್ಮಿ ಹುಡುಗರು ಚಟಕ್ ಬಿದ್ದಾವ. ಎಂತಿಂತ ಮನೆಗಳು ಹಾಳಾಗಕತ್ತಾವ. ಎದಕ್ ಹಾಳಾಗಕತ್ತಾವ? ಚಟಕ್ ಹಾಳಾಗತ್ತಾವ. ತಾಯಿ ತಂದಿ ಮಾಡಿದ ಮುಟ್ಟಿಗೆ ರೊಟ್ಟಿ, ತಾಯಿ ತಂದಿ ಮಾಡಿದ ಪುಡಿ ಪಲ್ಯ, ಹುಳ್ಳನ್ನು ಚಾ ಊಟ ಅವನ್ನೆಲ್ಲ ಬಿಟ್ಟಾವು. ಎಲ್ಲ ಕಾಣಾವಳಿ ಸರಿ ಕಾಣಾವಳಿ ದಾಬಾದಾಗ ಅಡ್ಡಾಡಕತ್ತಾವ. ಕಲ್ತಾವೆಲ್ಲ ಹಂಗ ಮಾಡ್ಬೇಡಿ. ಹರದ ತಾಯಿ ತಂಗಿ ಅವರ ಮಗಳು ಹಿಂದ್ ರೊಟ್ಟಿ ಮಾಡ್ತಿದ್ರು, ಕೈ ರೊಟ್ಟಿ ಮಾಡ್ತಿದ್ರು. ಹಿಟ್ಟು ನಾದಿದ್ರೆ ಹಾಲು ಎದ್ದಿದ್ರು ಆ ರೊಟ್ಟಾಗ. ಕೈ ರೊಟ್ಟಿ ಒಂದಿಟ್ಟು ಬಣ್ಣಾನ ಹಿಂಡಿ ಒಂದಿಟ್ಟು ಗಾಂಧಿ ಹಚ್ಚಿ ಮುಟ್ಟಿಗೆ ಮಾಡಿ ಕೊಟ್ರೆ ಮಧ್ಯಾಹ್ನ ತನಕ ಊಟ ತಿದ್ದಿಲ್ಲ. ಈಗೆಲ್ಲ ಇಡ್ಲಿ ಪಡ್ಡ ದ್ವಾಸಿ ಶಾಣ್ಯಾರ್ ಬಂದು ಮಾಡಿ ಹರಿಗರಿಸ್ಬಿಟ್ಟಾರು. ತಿನ್ನಾಕು ಬರೋಲ್ಲ ಉಣ್ಣಾಕು ಬರೋಲ್ಲ. ಏನು ಸ್ವಾದ ಇಲ್ಲ ಅದ್ರಾಗ. ಇವತ್ತು ನೋಡಿ ಹೊರಗೆ ಬರ್ಬೋದು ಹೊಟ್ಟೆ ಸುತ್ತೈತಿ. ಆ ಇಡ್ಲಿ ಪಡ್ಡಿ ಏನಾಗ್ಬೇಕು? ಆಗ ಇನ್ನೊಂದು ನಮ್ಮ ಅಪ್ಪನ ಆಶೀರ್ವಾದದಿಂದ ಇವತ್ತೆಲ್ಲ ನಾನು ಒಂದು ಫಂಕ್ಷನ್ದಾಗ ನಾನು ಬಹಳ ಬಂದು ಮುಂದೆ ಹೇಳ್ತೀನಿ. ಇವತ್ತೆಲ್ಲ ನನ್ನ ತಾಯಿಗಳು ನನ್ಗೊಂದು ಬಹಳ ಖುಷಿಯಾಗಿದ್ದೇನೆ. ಗಮನಕ್ಕೆ ಹೋಗೋದ್ರೊಳಗ ಈಗ ಎಲ್ಲ ತಾಯಿಗಳು ತಲೆ ಮೇಲೆ ಶಾಲೆ ಹೊತ್ಕೊಂಡು ನಿಮ್ಮನ್ನೆಲ್ಲ ನೋಡಿದ್ರೆ ಭಾಗ್ಯದ ನರ್ಸೋಣ ಮಕ್ಕಳನ್ನು ನೋಡಬೇಕೈತಿ. ನಿಮ್ಗೆಲ್ಲರಿಗೂ ನಾನು ಮಾಡೋ ಶರಣಾರ್ಥಿ ಹೇಳ್ತೇನೆ. ಯಾಕಂದ್ರೆ ಎಲ್ಲರೂ ಕಲ್ತುಂಬ ಸರಗ ಹೈತುಂಬ ಕುಂಕುಮ ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕಾರ. ಈ ಸಂಸ್ಕಾರದಿಂದ ಎಲ್ಲಾ ಕಡೆ ಬಿತ್ತ ಕಲಿಬೇಕಾಗೈತೆ. ಇವತ್ತು ಎಲ್ಲ ಈ ಕಡೆ ಏನಾಗೈತೆ ಅಂದ್ರೆ ನಮ್ಮ ಸಂಸ್ಕಾರ ಹಾಳಾಗತೈತಿ, ನಮ್ಮ ಧರ್ಮ ಹಾಳಾಗತೈತಿ, ನಮ್ಮ ನೀತಿ ಹಾಳಾಗತೈತಿ. ಆದ್ರೂ ನಮ್ಮ ನೀತಿ ನೇಮ ಎಂದಿತ್ತಂದ್ರೆ ರೈತರ ಮನೆಯಾಗಿತ್ತು. ಆ ರೈತರ ಮನೆಯಾಗಿತ್ತು. ರೈತರೆಲ್ಲ ಅವರು ಎಲ್ಲ ಬದುಕು ನೀಗಲ್ಲಾಗಿಬಿಟ್ಟತಿ. ಹೊಸ ಹುಡುಗರ ಕೈ ಸಿಕ್ಬಿಟ್ಟತಿ. ನಾವ್ ಏನ್ ಮಾಡ್ತೇವೋ ಹೆಂಗ್ ಹೋಗ್ತೇವೋ ಏನೋ ಗೊತ್ತಿಲ್ದಂಗಾಗೈತೆಪ್ಪ. ಅದಕ್ಕೆ ಸುಂಟರಗಾಳಿ ಹೊತ್ತಾರ ಹಾರಿ ಧೂಳು ಮುಸ್ಕಿ ಕಾಣಲು ಹಾರಿ ದುಮ್ದುಮ್ ಅಂತ ದುಮ್ಮಾಣ ಹಿಂಗ್ಯಾಕೆ ಬಂತು ದಿನಮಾನ. ಎಲ್ಲರೂ ಅಂತಾರ ರೊಕ್ಕ ಯಾರ್ಯಾರ ಜನ್ಮಕ್ಕೆ ಇಲ್ವೋ ಸುಖ. ಜಗತ್ತಿನ ಇರ್ತೈತಿ ದುಡ್ಡಿನ ಗಾಳಿ ಆಸೆದ ಕೈ ಹೊಡ್ತಾರೆ ಜೋಲಿ. ಸಟ್ರ ಗಾಳಿಗೆ ಹೊತ್ತಾರ ಹಾರಿ ಧೂಳ ಮುಸ್ಕಿ ಕಾಣಲ್ಲ ಹಾರಿ ದುಮ್ ಅಂತೈತಿ ದುಮ್ಮಾಣ ಹಿಂಗ್ಯಾಕೆ ಬಂತು ದಿನಮಾನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನಾನು ದಯಮಾಡಿ ಆ ಪೋರ್ ಏನು ತಿಳ್ಕೋಬಾರ್ದು. ನಾನು ಹುಬ್ಬಳ್ಳಿ ಹೋಗ್ಬೇಕಾಗಿತ್ತು ಪೋರ. ಅದಕ್ಕೆ ಇವತ್ತ ಮೇಲ್ಪಾಡುವಂತ ಲಘು ಬಿಟ್ಟು ನಾನು ಮೊದಲೇನ ಅಲ್ಲಿ ಹುಬ್ಬಳ್ಳಿ ಹೋಗಿದ್ದೀನಿ. ಹಿಂದಿಗಡೆ ನಮ್ಮ ಕಣ್ಣಿ ಶಿವಾನಂದವರು ಕುರಿಯವರು ನಮ್ಮ ಸಿದ್ದನವರು ಮುತ್ತಿಗೆಯವರು ಇಲ್ಲ ನೀವು ಫಂಕ್ಷನ್ ಬರ್ಬೇಕಂದ್ರು. ಅದನ್ನ ಶಿವಾನಂದ ನಮ್ಮ ಜೀವದ ಗೆಳೆಯ. ಮತ್ತೆ ಇದಕ್ಕೆ ಅಲ್ಲ ಅಧ್ಯಕ್ಷ ಕುಮಾರನಾಗರು ನಮ್ಮ ಗೌಡ್ರು ಸುಬ್ರಾಗೌಡ್ರು ಅವ್ರದ್ದು ನಮ್ಮ ಹೆಡ್ ಬಾಸ್ ಇದ್ದಂಗ. ಮತ್ತೆ ಈ ಸತ್ತ ಈ ಊರಿಗೆ ಹೆಡ್ ಬಾಸ್ ನಮ್ಮಿಬ್ಬರು ಗೌಡ್ರುಗಳು. ಯಾಕಂದ್ರೆ ಊರಿಗೊಬ್ಬರು ಗೌಡ್ ಹುಚ್ಚಾಗಲಿ ಶಾಲೆ ಆಗಲಿ ಊರಿಗೊಬ್ಬ ಗೌಡ್ ಇರ್ಬೇಕಂತ. ಹುಚ್ಚಾಗ್ಲಿ ಶಾಲೆ ಆಗಲಿ ಊರಿಗೊಬ್ಬ ಸ್ವಾಮಿ ಇರ್ಬೇಕಂತ. ಹುಚ್ಚಾಗ್ಲಿ ಶಾಲೆ ಆಗಲಿ 5 ಮಂದಿ ರೈತರು ಇರ್ಬೇಕಂತ ನಮ್ಮ ಹಿಂದೆ ಇದ್ದಾರೆ. ಆಮೇಲೆ ಎಲ್ಲ ಹಳ್ಳಿಗಳೊಳಗೆ ಊರುಗಳೊಳಗೆ ಸ್ವಾಮಿಗಳು ಆಚಾರ್ಯಗಳು ಇವೆಲ್ಲ ವಿಚಾರಗಳನ್ನು ನಾವು ತಿಳಿಸಿ ಹೇಳಾಕ ಮತ್ತು ಅಧಿಕಾರ ಆಳಾಕ ಗೌರವ ಅಧಿಕಾರ ಆಳಕ್ ಬಹಳ ಚಂದ್ರಿ. ಉಳ್ಕಾದವ್ರಿಗೆ ಬರುದಿಲ್ಲ. ಉಳ್ಕಾದವ್ರಿಗೆ ಇವು ಕುರಿ ಹೊಳಗಿಲ್ಲ. ಇವು ಕುರಿ ಕಾಯಕ್ ಒಬ್ಬ ಕುರುಗಳು ಹೆಂಗ್ ಗೊತ್ತು ಜನ ಹೊಲಿಸೋದು ಜಗನಿಗೆ ಗೊತ್ತೈತಿ. ಆ ಜನ ಹೆಂಗ್ ಹೊಲಿಸ್ಬೇಕು ಅವ್ರಿಗೆ ಹೆಂಗ್ ಹೊಂದಿಸ್ಬೇಕು ಅಂದ್ರೆ ಅವ್ರಿಗೆ ಗೊತ್ತೈತಿ. ಊರ ಅಧಿಕಾರ ಹೆಂಗ್ ಆಡ್ಬೇಕು ಅಂದ್ರೆ ಗೌಡ್ರಿಗೆ ಗೊತ್ತೈತಿ. ಅದಕ್ಕೆ ಬ್ಯಾಟಿ ಆದಂಗೆ ಎತ್ತರ ಮಾಡ್ಬೇಕಾದ್ರೆ ವಾಲ್ಮೀಕಿ ಅವ್ರಿಗೆ ಎತ್ತರ ಮಾಡ್ಬೇಕಂತ. ಮನೆಯಾಗ ಮಕ್ಕಳ ರೀತಿ ಕಲಿಬೇಕಂದ್ರೆ ಗೌಡ್ರ ಮನೆಯಾಗ ಬಿಡಿಬೇಕಂತ. ಗೌಡ್ರ ಮನೆಯಾಗ ಬಿಡಿಬೇಕಂತ. ದುಡ್ಡು ಕೂಡಿಸಿಡ್ಬೇಕಾದ್ರೆ ಶೆಟ್ಟರು ಕೂಡ ಎತ್ತರ ಮಾಡ್ಬೇಕಂತ.
ದುಡ್ಡು ಹೆಂಗ್ ಎಟ್ಟದ್ ಕೂಡ ಹೆಂಗೆ ಇಡ್ಬೇಕು ಅವ್ರ ಕೂಡ ಗೆತ್ತಂದ್ರು. ನಮ್ ಹಿರಿಯರೆಲ್ಲ ಹೇಳ್ಕೊತ ಬಂದಿದ್ದೇವೆ. ಜನಕ್ಕೆ ಜಾತಿಗೆ ಒಂದೊಂದು ಮಾತು ಇಟ್ಟು ನಾವೆಲ್ಲ ನಮ್ಮ ಹಿಂದಿನ ಹಿರಿಯರು ಹೇಳ್ಕೊತ ಬಂದಾರು. ಆ ಹಿರಿಯರ ಮಾತಂಗ ನಾವು ನೀವು ನಡೆಯುವ. ಯಾಕಂದ್ರೆ ಹಿರಿಯರ ಮಾತನ್ನ ನಾವು ಯಾರ ಮೀರಿ ಅಂದ್ರೆ ಅದತ್ತಲ್ಲ, ಹಿರಿಯರಿಲ್ಲದ ಮಣಿ ಅಲ್ಲಂತ, ಗುರು ಇಲ್ಲದ ಮಠ ಅಲ್ಲಂತ. ನಮ್ಮ ಹಿರಿಯರು ಹೇಳಿದ ಮಾತು ಸುಳ್ಳಲ್ಲ. ಅದಕ್ಕೆ ಹಿರಿಯರ ಹುಚ್ಚ ಇರ್ಲಿ, ಶಾಣ್ಯರು ಇರ್ಲಿ, ಅವ್ರ ಮಾತು ಕೇಳ್ಕೊಂಡು ನಾವೆಲ್ಲ ರೈತರು ಇವತ್ತು ನೀವೆಲ್ಲ ರೈತರು ಏನಾಗಿದೆ ಅಂದ್ರೆ ನಾವು ಈ ಕಂಡಪಟ್ಟಿ ನೀರು ಹಾಸಿ ಭೂಮಿ ಸೌಳಾಗೈತಿ, ಜವಳಾಗೈತಿ. ಇನ್ ನೋಡ್ರಿ ಊರು ಕೆಟ್ಟಾಗ ಸಿದ್ಧಾರ್ಥ ಮಾಡಕ್ಕೆ ಬರ್ಬೇಕು. ನಮ್ಮ ಸಾಹೇಬ್ ಬಂದಾರ ಈಗ ಜವಳ ಹೇಳಕ್ಕ ಅವರು ಹೇಳ್ತಾರು. ಆದ್ರೆ ಒಂದು ಅಂದ್ರೆ ರೈತರು ಒಂದೀಟು ನಮ್ಮ ರೈತರು ಮುಂದೆ ಬಂದ್ರೆ ಅಂದ್ರೆ ನಮ್ಮ ಪಡೆದ ಬಂದ ನಾನು ಜನ್ಮ ಹೊಡೆದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡ ಮಕ್ಕಳಿಗರು ಪ್ರಜಾಪಾಲಕರಾಗಿ ನೇಟಿ ವಿದ್ಯೆ ಒಲಿಸಿದರು. ಜೀವ ಗ್ರಂಥಕ್ಕಾಗಿ ನಮ್ಮ ಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ. ಶಿವನ ಸ್ವರೂಪರಾದ ನಮ್ಮ ಒಕ್ಕಲಿಗರು ಭೂಮಿ ಗರಿಷ್ಠಾನ ಬಸವಣ್ಣ ಆವದೇವರು ಅವರ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಟ್ಟಿ ಕುಂಟಿ ಹೊಡೆದ ನಾವು ನೆಟ್ಟ ಕರಿಗೆ ಹೆಸರು ಮಾಡಿ ಮೇಘರಾಜನ ದಾರಿ ಕಾಯುವ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು. ರೋಣಿ ಆದ ತ್ರಿಮೃಗ ಮರಿಗೆ ಬಿತ್ತಿ ಬಂದರು. ಭಾವ ಶುದ್ಧ ರೈತರು ಬಾವಿಕ್ಯಾದಿ ಕಡಿಸಿದರು. ಬಾಳಿ ಬದಲು ಕೆಂಪು ಮರದಾಗಿ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು. ರೈತರ ಕಬ್ಬದಿಂದ ಸಕ್ಕರೆ ಫ್ಯಾಕ್ಟರಿ ಆದ ತಯಾರು. ಲಕ್ಷ್ಮಿ ಹತ್ತಿ, ಅಪ್ಪಂಡ ಹತ್ತಿ, ಜೆ ಹತ್ತಿ, ಜವಾರಿ ಹತ್ತಿ ಪೀಕ್ ಮಾಡಿ ಸೋಟ ಇಲ್ಲದ ದುಡಿಯವರು. ಅಕ್ಕಡ ಭಾರತನ ಕತ್ತಿ ಸಪ್ಲೈ ಮಾಡಿದರು. ಅದ 3 ತೆಗೆದ ಶುದ್ಧ ಕಾದಿ ನೀಡಿದರು. ನಾ ಹೆಚ್ಚ ನೀ ಹೆಚ್ಚ ಕಲವೀಗ ಹೆಚ್ಚನ್ನು ಲೌಕಿಕರು. ಕಾಯ್ದೆ ಕಾನೂನು ತೆಗೆದಕ್ಕಾಗಲು ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯ ಅನ್ನ ಬರ್ತನಲ್ಲ ನತ್ತಿಗಾಗಿ ಪತ್ತವನ ಹುಡುಕವರು. ಮೂಗು ಇಲ್ಲದ ನತ್ತಿ ಯಾವಲ್ಲಿಡುವವರು. ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು. ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ಅಂತ ಹೇಳ್ತಾ ಕಾರ್ಯಕ್ರಮದಾಗ ಎಲ್ಲರಿಗೂ ತಾಯಿ ಇಟ್ಟಿತೈತ್ರಿ. ನಾವು ಭಾಳ ಜನ ಬದುಕಬೇಕಂತಿರ್ತೇವೆ, ಅವಶ್ಯಕತೆಗೆ ಇರ್ತೈತಿ. ನಾವು ಭಾಳ ಬಲಿಬೇಕಂತಿರ್ತೇವೆ, ಟಪಾಲ್ ಚಾಲು ಇರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೇವೆ, ಕನಸೇ ಚಾಲು ಇರ್ತೈತಿ. ಇದ್ದರಾಗ ಶುದ್ಧ ಮಾಡ್ಕೊಂಡು ನಾವೇ ನೀವು ಭಾಳ ಬದುಕು ಅಂತ ಹೇಳ್ತಾ ಈ ಊರಿನ ಎಲ್ಲ ಹಿರಿಯರಿಗೂ ಮತ್ತು ಗಣ್ಯ ಮಾನ್ಯರಿಗೂ ವಂದಿಸಿ ಪೂಜ್ಯರಿಗೂ ಪಾದಕ್ಕೆ 2 ಮಾತ್ರ ವರ್ತಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.